ಅಭಿ ನಿಂಗೆ ಈಗ ಏನು ಮಾಡಿಕೊಡ್ಲಿ ನಾ ತಿನ್ನೋದಕ್ಕೆ? ಗೆಣಸು ಫಿಂಗರ್ ಚಿಪ್ಸ್ ಮಾಡ್ಕೊಡ್ಯಾ? ಓಕೆ, ಮಾಡ್ಕೊಳ್ತೀನಿ. ಈಗ ನೋಡಿ, ನಾ 2 ಗೆಣಸನ್ನು ನೀರಲ್ಲಿ 5 ನಿಮಿಷ ನೆನೆ ಇಟ್ಕೊಳ್ತಿದ್ದೀನಿ. ಆಮೇಲೆ ಎಲ್ಲ ಉಸುಗಿರುತ್ತಲ್ಲ, ಹಾಗಾಗಿ ಅದು ಹೋಗಬೇಕು. ಈಗ ನಾ ತೊಳೆದು ಅದ್ರ ಮೇಲಿನ ಸಿಪ್ಪೆಯನ್ನು ತಗೊಳ್ತಿದ್ದೀನಿ. ಕ್ಲೀನಾಗಿ ತಗೊಳ್ಬೇಕು, ಏನೂ ಇರಬಾರ್ದು. ನಾ ಸಿಪ್ಪೆನೆಲ್ಲ ತಗೊಳ್ತಿದ್ದೀನಿ. ಈಗ ನಾನು ಉದ್ದಾಗೆ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಉದ್ದಾಗಿ ಆದರೂ ಕಟ್ ಮಾಡ್ಕೊಳ್ಳಿ, ರೌಂಡ್ ಆಗಿ ಆದರೂ ಕಟ್ ಮಾಡ್ಕೊಳ್ಳಿ. ನಾವು ಉದ್ದಾಗೆ ಫಿಂಗರ್ ಚಿಪ್ಸ್ ಟೈಪ್ ಕಟ್ ಮಾಡ್ಕೊಳ್ತಿದ್ದೀನಿ. ಅವನ್ನ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಿದ್ದೀನಿ. ಜಾಸ್ತಿ ಬೇಯಬಾರ್ದು, ಸ್ವಲ್ಪ. ನೋಡಿ, ಹೀಗೆ ಬೆಂದಿದೆ. ಜಾಸ್ತಿ ಬೆಂದರೆ ಮಾಡೋಕ್ಕೆ ಆಗೋದಿಲ್ಲ, ಎಣ್ಣೆಲಿ ಫ್ರೈ ಮಾಡೋಕೆ ಆಗೋದಿಲ್ಲ. ಹೀಗಾಗಿದೆ ನೋಡಿ. ನಾನು ಇವನ್ನ ಒಂದು 10 ನಿಮಿಷ ಬಿಸಿಲಲ್ಲಿ ಇಡ್ತೀನಿ. ನೀವು ಫ್ಯಾನಿನ ಗಾಳಿಗಾದರೂ ಇಡ್ಬೋದು, ಬಿಸಿಲಿಗಾದರೂ ಇಡ್ಬೋದು. ಅದಕ್ಕೆ ಸ್ವಲ್ಪ ನಾನು ಚಿರಿಟಿ ರವೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಿದ್ದೀನಿ. ನಾನು ಬೇಯಿಸುವಾಗನೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಹಾಕ್ಕೊಳ್ಳಿ. ನೀವು ಖಾರದ ಪುಡಿ ಸ್ವಲ್ಪ ಆದರೂ ಹಾಕ್ಕೊಳ್ಳಿ. ನನಗೆ ಸ್ವಲ್ಪನೇ ಇಷ್ಟ, ನಾವು ಮನೆಯಲ್ಲಿ ಖಾರ ಜಾಸ್ತಿ ತಿನ್ನಲ್ಲ. ಅಕ್ಕಿ ಪೌಡರ್ ಹಾಕ್ಕೊಳ್ತಿದ್ದೀನಿ 1 ಸ್ಪೂನು. ಅಕ್ಕಿ ಪೌಡರ್ ಹಾಕ್ಕೊಂಡು ಮೇಲೆ ಕೆಳಗೆ ಮಾಡಿ ಕೈ ಆಡಿಸ್ತಿದ್ದೀನಿ. ಸ್ಲೋ ಆಗಿ ಮಾಡಬೇಕು, ಯಾಕಂದರೆ ಅವು ಮುರಿದು ಹೋಗ್ಬಿಡುತ್ತೆ. ಮುರಿದ್ರೆ ರುಚಿ ಫ್ರೈ ಮಾಡೋಕ್ಕೆ ಆಗಲ್ಲ. ಹೀಗೆ ಮಾಡಬೇಕು. ನೋಡಿ, ಇವು ಫ್ರೈ ಆಗಿ ಇದು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಈಗ ಮಿಕ್ಸ್ ಆಗಿದ್ದ ಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ, ಸ್ಲೋ ಆಗಿ ಮಾಡ್ಕೊಳ್ಳಿ, ಫಾಸ್ಟ್ ಬೇಡ. ಮಿಕ್ಸ್ ಮಾಡ್ಕೊಂಡಿದ್ದು ಹೀಗಾಗಿದ್ದಾವೆ ಇದು ಎಲ್ಲ 5 ನಿಮಿಷ ನೀಟ್ ಮೇಲೆ ಹೀಗಾಗಿದೆ. ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಳಿಗೆ ಇಟ್ಕೊಳ್ತಿದ್ದೀನಿ. ಬಾಳಿಗೆ ಇಟ್ಕೊಂಡು ಅದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೊಂದೇ ಹಾಕ್ಕೊಳ್ಬೇಕು. ಆ ಎಣ್ಣೆಯಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ಅವು ಕೈ ಆಡಿಸುವಾಗ ಎಲ್ಲ ಅಂಟ್ಕೊಂಡ್ಬಿಡುತ್ತೆ, ರುಚಿ ಅನ್ಸಲ್ಲ. ಹಾಗಾಗಿ ಒಂದೊಂದೇ ಹಾಕ್ಕೊಳ್ಬೇಕು. ಹೀಗಾಗಿದೆ ನೋಡಿ. ಅವು ನಾವು ಸ್ಲೋ ಆಗಿ ಮೇಲೆ ಕೆಳಗೆ ಮಾಡಿ ಕೈ ಆಡಿಸ್ಬೇಕು. ಹೀಗೆ ಸ್ಲೋ ಮಾಡಬೇಕು, ಫಾಸ್ಟ್ ಬೇಡ. ಈಗ ಮೇಲೆ ಕೆಳಗೆ ಮಾಡ್ಕೊಳ್ಳಿ. ಹೀಗೆ ರೆಡ್ ಆಗಬೇಕು, ಕೆಂಪಗೆ ಆಗಬೇಕು. ನೀವು ಎಣ್ಣೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡ್ರೆ ನಡೆಯುತ್ತೆ, ಬಟ್ ಎಣ್ಣೆ ಚಲೋ ಅಲ್ಲ ಆರೋಗ್ಯಕ್ಕೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ, ಹೀಗಾಗಿವೆ. ಕೆಂಪಿಗೆ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗಾಗಿವೆ. ಈಗ ಸೇಮ್ ಫಿಂಗರ್ ಚಿಪ್ಸ್ ನೋಡಿ ಹೀಗಾಗಿವೆ. ಈಗ ಯಾರೂ ಗೆಣಸು ತಿನ್ನಲ್ಲ ಮಕ್ಕಳು, ಹೀಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತವೆ. ಹೇಗೆ ಇದೆ ಅಂತ ಹೇಳ್ತಿದ್ದಾರೆ ನೋಡಿ ನನ್ನ ಮಕ್ಕಳು. ಹೀಗೆ ನೀವು ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ.